ಬರ್ಬೋದಾ? ಬನ್ನಿ. ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್. ಸಂಕೋಚ ಯಾಕೆ? ಇನ್ ಮುಂದೆ ನೀವು ಇವಳ ಜೊತೆಗೆ ತಾನೇ ಇರ್ಬೇಕಾಗಿರೋದು. ಅಂದ್ರೆ ನೀವು ಅಂದ್ರೆ ಎಲ್ಲ ಸ್ಟಾಫು ಅಂತ ಅರ್ಥ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸ್ವಲ್ಪ ಕೈ ತೆಗೀರಿ. ನನ್ನ ಕರೆದ ಉದ್ದೇಶ? ನೀವು 3 ತಿಂಗಳು ನೋಟಿಸ್ ಪೀರಿಯಡ್ ಮುಗಿದ ಮೇಲೆ ಕಂಪನಿ ಬಿಟ್ಟೋಗ್ತೀನಿ ಅಂತ ಹೇಳಿದ್ರಿ. ಅಷ್ಟರಲ್ಲಿ ನಿಮ್ಮ ಆಲೋಚನೆಯಲ್ಲಿ ಏನಾದರೂ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ? ಖಂಡಿತ ಇಲ್ಲ. ಈ 3 ತಿಂಗಳು ಕಳೆದ ಮೇಲೆ ಈ ಕಂಪ್ನಿಗೆ ಸಂಬಂಧಪಟ್ಟ ಎಲ್ಲರನ್ನು ಬಿಟ್ಟು ಹೋಗ್ತಿರೋದು ಕನ್ಫರ್ಮ್. ಹಾಗಾದ್ರೆ ನೀವು ಒಂದು ಮುಖ್ಯವಾದ ಕೆಲಸ ಮಾಡಿಕೊಡ್ಬೇಕು. ಹೇಳಿ. ಅದೇ ನಮ್ಮ ಕಂಪನಿಗೆ ಸಂಬಂಧಪಟ್ಟ ಸೇಲ್ಸ್, ಮಾರ್ಕೆಟಿಂಗ್ ಇದ್ರ ಬಗ್ಗೆ ನಮ್ಮ ಹೊಸ MD-ಗೆ ಹೇಳ್ಕೊಡ್ಬೇಕು. ಸಾಧ್ಯನೇ ಇಲ್ಲ. ಯಾಕೆ? ನಿಮ್ಮ ಹೊಸ MD-ಗೆ ಸೀರಿಯಸ್ ಅನ್ನೋದೇ ಇಲ್ಲ ರೀ. ನಾನು ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತಿದ್ರೆ ಹೇಳ್ಕೊಡ್ತಿದ್ರೆ ಏನಾಗ್ತಿದೆ? ನಾನೇನು ನುಂಗೋ ತರ ನೋಡ್ತಾರೆ. ಹೌದಾ? ನೋಡಿ, ಇವರು ಕೆಲಸ ಹೇಳ್ಕೊಡೋಕ್ಕೆ ನನ್ನ ಕೈಲಾಗಲ್ಲ. ಬೇಕಾದ್ರೆ ನಿಮಗೆ ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಂಡು ಇವರು ಟ್ರೈನ್ ಮಾಡಿ. ಅದು ಮಾತ್ರ ಸಾಧ್ಯ ಆಗಲ್ಲ. ಯಾಕೆ? ನನಗೆ ವಯಸ್ಸಾಗಿದೆ, ಮುದುಕಿ, ಇಂಗ್ಲಿಷ್ ಬರಲ್ಲ, ಕಂಪ್ಯೂಟರ್ ಬರಲ್ಲ, ಮೇಲ್ ನೋಡಕ್ಕಂತೂ ಬರೋದೇ ಇಲ್ಲ ಅಂತ ಯಾರೋ ಬುದ್ಧಿವಂತರು ಹೇಳಿದ್ದಾರೆ. ಬುದ್ಧಿವಂತರು ಹೇಳಿರೋ ಮಾತನ್ನೇ ತೆಗೆದಾಕಕ್ಕಾಗಲ್ಲ ಅಲ್ವಾ? ಅದಕ್ಕೆ ನನಗೆ ಟ್ರೈನ್ ಮಾಡೋದು ನಿಮಗೆ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಹೊಸ MD ತುಂಬಾ ಜಾಣೆ, ಬೇಗ ಕಲ್ತ್ಕೊಳ್ತಾಳೆ. ಅದಕ್ಕೆ ಅವ್ರಿಗೆ ಎಲ್ಲಾನು ಹೇಳ್ಕೊಡಿ ಪ್ಲೀಸ್.